ಡಿಗ್ರಿ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಕೆಲವರು ಆರ್ಟ್ಸ್ ಅಲ್ಲಿ ಬಂದಿರ್ತೀರಿ, ಅದರ ಕೆಲವೊಂದು ಹಿಸ್ಟ್ರಿ ಪಾರ್ಟ್ ಏನೋ ಒಂದು ಸ್ವಲ್ಪ ಓದ್ಕೊಂಡಿರ್ತೀರಿ. ನಾನು ಬೇಸಿಕಲಿ ಡೆಂಟಲ್ ಡಾಕ್ಟರ್. ನಾವು ಖಂಡಿತವಾಗಿ ಯಾವ ಪೇಪರ್ ಓದ್ತಾ ಇರಲಿಲ್ಲ ಅಲ್ಲಿವರೆಗೂ, ಡಿಗ್ರಿ ಮುಗಿಯೋವರೆಗೂ. ಸೊ ನಮ್ಮದು ಸಬ್ಜೆಕ್ಟ್ಸು ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇರಲಿಲ್ಲ, ಎಲ್ಲವೂ ಹೊಸದಾಗೆ ಓದಿದ್ದೆ. ನಾನು ಮುಂಚೆಯಿಂದ ಚಿಕ್ಕ ವಯಸ್ಸಿಂದ ಓದ್ಕೊಂಡು ಬಂದೆ, ಅದೆಲ್ಲನೂ ನಾನು ಮಾಡಿಲ್ಲ, ಎಲ್ಲ ಹೊಸದಾಗಿ ಓದಿದೆ. ಬಟ್ ಹೊಸದಾಗಿ ಓದಿದ್ರು ಭಾಳ ಹಾನೆಸ್ಟಾಗಿ ನಿಯತ್ತಾಗಿ ಓದಿದ್ದೀನಿ, ಹಂಗಾಗಿ ಪಾಸ್ ಆಗಿದೆ. ನಂದು ಪ್ರಿಪ್ರೇಷನ್ ನಂದು ಆ್ಯಕ್ಚುಲಿ ಜಸ್ಟ್ ಇಮಿಡಿಯೇಟ್ಲಿ ಆಫ್ಟರ್ ಡಿಗ್ರಿ ನಂದು ಮದುವೆ ಮಾಡಿದ್ರು, ಮಗು ಆಯಿತು, 3-4 months ಬೇಬಿ ನನ್ನ ಪಾಪ. ಅವಾಗ ನಾನು ಪ್ರಿಲಿಮ್ಸ್ ಕೊಟ್ಟೆ. ಆ ಟೈಮಲ್ಲಿ ನಾನು ಮನೆಯಿಂದ ಆಚೆ ಹೋಗೋ ಸೀನೇ ಇರಲಿಲ್ಲ, ಯಾಕೆಂದ್ರೆ ಮಗು ಅಷ್ಟು ಸಣ್ಣ ಮಗು ಬಿಟ್ಟು ನಾನು ಯಾವುದೇ ಒಂದು ಕೋಚಿಂಗ್ ಸೆಂಟರ್ ಹೋಗ್ಲಿಕ್ಕೆ ನನಗೆ ಅವಕಾಶ ಆಗಿರಲಿಲ್ಲ. ಬಟ್ ನನಗೆ ಭಯ ಇತ್ತು, ಏನು ವಿತೌಟ್ ಕೋಚಿಂಗ್ ನನಗೆ ಹೆಂಗಾಗುತ್ತಾ ಇದು ಅಚೀವ್ ಮಾಡಲಿಕ್ಕೆ ಅಂತ. ಬಟ್ 100% ಹೇಳ್ತೀನಿ, ನಿಮ್ಗೆ ಎಷ್ಟು ಜೋಶ್ ಇದೆ ನನಗೆ ನಿಮ್ಮ ಚಪ್ಪಾಳಿಗಳಲ್ಲಿ ಗೊತ್ತಾಗ್ತಿದೆ. ಡೆಡಿಕೇಶನ್ ಇದ್ರೆ 100% ಕ್ಲಿಯರ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಶಿಸ್ತಾಗಿ ಓದಿ, ಟೈಮ್ ಟೇಬಲ್ ಹಾಕೊಳ್ಳಿ. ಯಾಕಂದ್ರೆ ನಾನು ಓದಿದ್ದು ಹೆಂಗೆ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ನಾನು ಓದಿದ್ದು. ಪ್ರಿಲಿಮ್ಸ್ಗೆ ಒಂದು 1.5 month ಓದಿದೆ ಅಷ್ಟೇ ನಾನು. ಟೈಮ್ ಟೇಬಲ್ ಹಾಕೊಂಡು ನೀಟಾಗಿ, ಈಗ ಅಂದ್ರೆ ನಾವೇನು ಟೈಮ್ ಟೇಬಲ್ ಹಾಕೊಂಡಿದ್ದೆ ಸ್ಟೂಡೆಂಟ್ಸ್ ಲೈಫ್ ನಮಗೂ ಅದು ಇದಿದೆ ಗೊತ್ತಿದೆ. ಒಂದೇ ಟಾಪಿಕ್ ಇಡೀ ದಿವಸ ಓದ್ಕೊಂಡು ಕೂತ್ಕೊಳ್ತೀವಿ ವಿತೌಟ್ ಟೈಮ್ ಟೇಬಲ್. ಸೊ ನಿಮ್ದು ಫಸ್ಟು ನಿಮ್ದು ವೆಬ್ಸೈಟ್ ಅಲ್ಲಿ ಏನೇನಿದೆ ಸಬ್ಜೆಕ್ಟ್ಸು ಮತ್ತೆ ಟಾಪಿಕ್ಸ್ ಏನೇನು ಓದಬೇಕು ಅದ್ರ ಬಗ್ಗೆ ಕೊಟ್ಟಿರ್ತಾರೆ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ್ಯಾವ ಟಾಪಿಕ್ಗೆ ಎಷ್ಟು ಸಮಯ ಕೊಡ್ಬೇಕು ಓದ್ಲಿಕ್ಕೆ ಅದನ್ನ ಕ್ಲೀನಾಗಿ ಅಚ್ಚುಕಟ್ಟಾಗಿ ಟೈಮ್ ಟೇಬಲ್ ಹಾಕೊಂಡು, ತುಂಬಾ ಮೆಟೀರಿಯಲ್ ಕೂಡ ಹಾಕೊಂಡು ಯಾವುದು ಓದದೆ ಭಯ ಪಟ್ಕೊಂಡು ಹಂಗಿಲ್ಲ. ಸ್ವಲ್ಪವೇ ಅಚ್ಚುಕಟ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಟೀರಿಯಲ್ ಓದ್ಕೊಳ್ಬೇಕು. ಇದು ಅಕಾಡೆಮಿಕ್ ಇಯರ್ ಎಕ್ಸಾಮಿನೇಷನ್ ತರ ಅಲ್ಲ, ಏನು ಓದ್ಬೇಕಂತ ಏನು ಓದಬಾರ್ದು ಸಹ ಗೊತ್ತಿರಬೇಕು. ಸುಮ್ಮನೆ ಬೇಡದಿದ್ದೆಲ್ಲ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಬರ್ದಿದ್ದ ಎಕ್ಸಾಮ್ಸ್ಗೂ ಈಗ ನೀವು ಬರ್ತಿರೋ ಎಕ್ಸಾಮ್ಸ್ಗೂ ಪ್ಯಾಟ್ರನ್ ಚೇಂಜ್ ಇದೆ. KAS ಅಲ್ಲಿ ನಮ್ದು ಟೈಮಲ್ಲಿ ಪ್ರಿಲಿಮ್ಸ್ ಅಲ್ಲೂ ಒಂದೇ ಆಪ್ಷನ್ ತಗೊಂತಿದ್ದೋ, ಮೇನ್ಸ್ ಅಲ್ಲಿ ಇನ್ನೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ತಿದ್ದೋ ಅಲಾಂಗ್ ವಿತ್ ಜನರಲ್ ಸ್ಟಡೀಸ್. ಈಗ ಮೆಂಟಲ್ ಎಬಿಲಿಟಿ ಆಡಪ್ ಆಗಿದೆ ಜನರಲ್ ಸ್ಟಡೀಸ್ ಜೊತೆಯಲ್ಲಿ. ಸೊ ಅದು ಒಳ್ಳೇದು, ಯಾಕೆಂದ್ರೆ ನಮ್ದು ಟೈಮಲ್ಲಿ ಏನಾಗಿತ್ತು, ಒಂದು ಸಬ್ಜೆಕ್ಟ್ ತಗೊಂಡ್ರು ಫುಲ್ ಎಲ್ಲ ಕ್ಲಿಯರ್ ಆಗ್ಬಿಡ್ತಿದ್ದು, ಇನ್ನೊಂದು ಸಬ್ಜೆಕ್ಟ್ ತಗೊಂಡವ್ರಿಗೆ ಸ್ಕೋರ್ ಆಗ್ತಾ ಇರಲಿಲ್ಲ. ಆ ಥರ ಯಾವುದೂ ರಿಸ್ಕ್ ಇಲ್ಲ, ಈಗ ಭಾಳ ಚೆನ್ನಾಗಿದೆ ಈಗ. ಸೊ ನೀವು ಅಚೀವ್ ಮಾಡ್ಬೇಕಂದ್ರೆ 100% ಫಸ್ಟ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು, ಆಗ್ಲೇ ಅಚೀವ್ಮೆಂಟ್ ಆಗೋದು. ಅದು ಒಂದು ಸ್ಪಾರ್ಕ್ ತಲೆಯಲ್ಲಿ ಬರಬೇಕು. ಅಥವಾ ಏನೋ ಒಂದು ಆ ಸ್ಪಾರ್ಕ್ ಹೆಂಗ್ ಬರ್ಬೋದು, ನಿಮ್ದೇನೋ ಒಂದು ಲೈಫಲ್ಲಿ ಇನ್ಸಿಡೆಂಟ್ ಇಂದ ಬರ್ಬೋದು, ಅಥವಾ ಯಾರಾದ್ರೂ ಹೇಳಿರೋದ್ರಿಂದ, ಯಾವ್ದಾದ್ರು ಒಂದು ವ್ಯಕ್ತಿ ನಿಮ್ಗೆ ಸಿಕ್ಕಿ ಅವರೇನೋ ಮಾತಾಡಿದ್ರಿಂದ ಬರ್ಬೋದು. ಇಷ್ಟು ಜನದಲ್ಲಿ ಯಾರೋ ಒಂದು 10 ಜನಕ್ಕಾದ್ರೂ ಆ ಸ್ಪಾರ್ಕ್ ಬಂದ್ರೆ ನನ್ನ ಅದೃಷ್ಟ ಅನ್ಕೊಂತೀನಿ. ನಂದು ಸ್ಕೂಲ್ ಡೇಸ್ ಅಲ್ಲಿ ಒಂದು ಚಾಪ್ಟರ್ ಇತ್ತು ಧ್ರುವ ಅಂತ. ಆ ಧ್ರುವ ಚಾಪ್ಟರ್ ಅಲ್ಲಿ ಧ್ರುವ ತನ್ನ ಮಲತಾಯಿಯ ಒಂದು ಕಾಟದಿಂದ ಪಾಪ ಬಾಳ ನೊಂದು ಆಚೆ ಹೋಗ್ತಾರೆ ಮನೆಯಿಂದ ತಪಸ್ ಮಾಡೋಕಂತ. ನಾರದರು ಸಿಗ್ತಾರೆ, ಸಿಕ್ಕಿ ಎಲ್ಲಿಗೆ ಹೊರಟೆ ಅಂತ. ನಾನು ನಾರಾಯಣನ ನಾನು ತಪಸ್ ಮಾಡಿ ನಾರಾಯಣ ಪ್ರತ್ಯಕ್ಷವಾಗಿ ನಾನು ಹೊರಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕಾಗಿ ಹೊರಟಿದ್ದೀನಿ. ಬಟ್ ನನಗೆ ಭಯ ಇದೆ, ನನಗೆ ಈ ಸಾಧನೆ ಮಾಡ್ತೀನೋ ಇಲ್ವೋ ಅಂತ. ಆಗ ನಾರದರು ಹೇಳ್ತಾರೆ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಮಗು, ಆದರೆ ಸಾಧಿಸುವ ಛಲ ಮನುಷ್ಯನಲ್ಲಿರಬೇಕು ಅಂತ. ಸೊ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ಇವತ್ತೇನಾರು ಆಗ್ಬೇಕನ್ಕೊಂಡ್ರೆ ಖಂಡಿತ ಆಗ್ತೀರಿ, ಅಂದ್ರೆ ಒಂದು ನಿಮ್ಗೆ ಛಲ ಬರಬೇಕು. ಸೊ ಇದ್ರೊಂದಿಗೆ ನೀವೆಲ್ಲ ಆ ಛಲದೊಂದಿಗೆ ಓದಿ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಹೆಚ್ಚು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಲಿ ಅಂತ ನಿಮ್ಗೆಲ್ಲ ಆಶಿಸುತ್ತಾ, ನನಗೊಂದು ಸ್ವಲ್ಪ ಮೀಟಿಂಗ್ ಇದೆ. ಸೊ ನಾನು ಇಲ್ಲಿಂದ ಬಿಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ ಯು ಆಲ್ ದ ಬೆಸ್ಟ್.